ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು 2025ರಲ್ಲಿ ಕನ್ನಡ ಭಾಷೆಯಲ್ಲಿ ರಿಲೀಸ್ ಆಗಿರುವಂತಹ ವಿಜಯ್ ಸಂಕೇಶ್ವರ್ ಅಂತಹ ಖ್ಯಾತ ಉದ್ಯಮಿಯ ಜೀವನಾಧಾರಿತ ವಿಜಯಾನಂದ ಅನ್ನೋ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಾವು ಲೆಟ್ಸ್ ಸ್ಟಾರ್ಟ್ ಅ ವಿಡಿಯೋ. ಮೊದಲಿಗೆ ಒಬ್ಬ ವ್ಯಕ್ತಿ ಕಾರ್ನಲ್ಲಿ ಕುಳಿತು ತನ್ನ ತಂದೆಯ ಸಾಧನೆಯ ಬಗ್ಗೆ ಹೇಳಿಕೊಟ್ಟಿರುವಂತಹ ದೃಶ್ಯವನ್ನ ತೋರಿಸ್ತಾರೆ. ಅದು ಬೇರೆ ಯಾರು ಅಲ್ಲ, ವಿಜಯ್ ಸಂಕೇಶ್ವರ್ ಅವರ ಮಗ ಆನಂದ್ ಸಂಕೇಶ್ವರ್. ಕಟ್ ಮಾಡಿದ್ರೆ 1969ರಲ್ಲಿ ಟ್ರೈನ್ ನಿಂದ ನಮ್ಮ ಹೀರೋ ಇಳಿದು ಬರ್ತಾರೆ. ಅದು ವಿಕ್ಟೋರಿಯಾ ಜೊತೆ. ವಿಕ್ಟೋರಿಯಾ ಅಂದ್ರೆ ಹುಡುಗಿ ಅನ್ಕೊಂಡ್ರ? ಅಲ್ಲ, ವಿಕ್ಟೋರಿಯಾ 800 ಸೆಮಿ ಆಟೋಮೆಟಿಕ್ ಪ್ರಿಂಟಿಂಗ್ ಮಿಷಿನ್. ಆಗಿನ ಕಾಲದಲ್ಲಿ ಇಡೀ ರಾಜ್ಯಕ್ಕೆ ನಂಬರ್ 1 ಮಿಷಿನ್ ಅದಾಗಿತ್ತು. ವಿಕ್ಟೋರಿಯಾ 800 ಮಿಷಿನ್ ಅನ್ನ ಅದ್ದೂರಿಯಾಗಿ ತಮಟೆ ಬಡ್ಕೊಂಡು ಮೆರವಣಿಗೆ ಮಾಡ್ತಾ ಮನೆಗೆ ತಗೊಂಡು ಹೋಗೋ ವಿಜಯ್ ಸಂಕೇಶ್ವರ್ ಅದನ್ನ ನೋಡಿದಂತಹ ಅವರ ತಂದೆ ನೋಡಿಯೂ ನೋಡದ ಹಾಗೆ ಹೋಗ್ತಾರೆ. ಯಾಕಂದ್ರೆ 80,000 ಸಾಲ ಮಾಡಿ ಸೆಕೆಂಡ್ ಹ್ಯಾಂಡ್ ನಲ್ಲಿ ವಿಕ್ಟೋರಿಯಾ 800 ಮಿಷಿನ್ ಅನ್ನ ತಗೊಂಡ್ ಬಂದಿರ್ತಾರೆ. ರಾತ್ರಿ ಎಲ್ಲರೂ ಮಲಗಿರೋ ಟೈಮಲ್ಲಿ ಆ ಮಿಷಿನ್ ಅನ್ನ ಮುಟ್ಟಿ ತಮ್ಮ ಮಗನನ್ನ ಹೊಗಳಿ ಅವರ ಹುರುಪನ್ನ ಕಂಡು ಭಯಪಟ್ಟು ತಮ್ಮ ಪತ್ನಿ ಜೊತೆ ತಮ್ಮಲ್ಲಿರೋ ಆತಂಕನ ಹಂಚ್ಕೊಳ್ತಾರೆ. ಯಾಕಂದ್ರೆ ಯಾವುದೇನೇ ಆಗ್ಲಿ ನಾನ್ ಮಾಡ್ಬೇಕು ಅನ್ಕೊಂಡಿದ್ದನ್ನ ಮಾಡೇ ಮಾಡ್ತೀನಿ ಅನ್ನೋ ಅವರ ಹಠಕ್ಕೆ ಅವರ ತಂದೆ ಭಯ ಪಡ್ತಾ ಇರ್ತಾರೆ. ಆಗ ವಿಜಯ್ ಸಂಕೇಶ್ವರ್ ಅವರು ಹುಟ್ಟದಾಗಿನ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಆಗ ಅವರ ತಂದೆಯ ಕೈ ಹಿಡಿದು ನಡೆದದ್ದು, ಅವರ ಜೊತೆಗಿನ ಒಡನಾಟ ಎಲ್ಲವನ್ನ ತೋರಿಸ್ತಾರೆ. ಕಟ್ ಮಾಡಿದ್ರೆ ಪ್ರೆಸೆಂಟ್ ನಲ್ಲಿ ಆ ಮಿಷಿನ್ ನಿಂದ ಹೆಚ್ಚು ಪುಸ್ತಕಗಳನ್ನ ಪ್ರಿಂಟ್ ಮಾಡಿ ತಮ್ಮ ಚಾತುರ್ಯ ಬುದ್ಧಿವಂತಿಕೆಯಿಂದ ಅದನ್ನ ಮಾರಾಟ ಮಾಡಿಕೊಂಡು ಹೆಚ್ಚು ಲಾಭ ಮಾಡೋದನ್ನ ನೋಡಿ ವಿಜಯ್ ಸಂಕೇಶ್ವರ್ ಅವರ ತಂದೆ ಪ್ರಿಂಟಿಂಗ್ ಮಿಷಿನ್ ಆಫೀಸ್ ಅನ್ನ ಪೂರ್ತಿ ಜವಾಬ್ದಾರಿಯನ್ನ ಅವ್ರಿಗೆ ಕೊಟ್ಟು ಬಿಡ್ತಾರೆ. ಆದ್ರೆ ವಿಜಯ್ ಸಂಕೇಶ್ವರ್ ಅವರು ಆ ಪ್ರೆಸ್ಸಿಗೆ ಬೀಗಾನೇ ಹಾಕಬಾರ್ದು, ಬೆಳಗ್ಗೆಯಿಂದ ಸಂಜೆವರೆಗೂ ಮಿಷಿನ್ ಓಡ್ತಾನೆ ಇರಬೇಕು ಅಂತ ಬೀಗಾನೇ ಯೂಸ್ ಮಾಡೋದ್ ಬಿಟ್ಬಿಡ್ತಾರೆ. ಹಂತ ಹಂತವಾಗಿ ಅದರಿಂದ ಲಾಭ ಮಾಡೋದಕ್ಕೆ ಶುರು ಮಾಡ್ತಾರೆ ವಿಜಯ್ ಸಂಕೇಶ್ವರ್ ಅವರು. ಆದ್ರೆ ಅವರಿಗೊಂದು ಆಸೆ ಇರುತ್ತೆ, ತನ್ನ ತಂದೆಯನ್ನ ತಾನು ಓಡಿಸೋ ಗಾಡಿ ಮೇಲೆ ಕೂರಿಸ್ಕೋಬೇಕು ಅನ್ನೋದು. ಮೊದಲಿಗೆ ಸೈಕಲ್ ಕೊಂಡ್ಕೊಂತಾರೆ. ಆಗ್ಲೂ ಅವ್ರ ತಂದೆ ಸೈಕಲ್ ಮೇಲೆ ಕೂರೋದಿಲ್ಲ. ನಂತರ ಸ್ಕೂಟರ್ ಕೊಂಡ್ಕೋತಾರೆ. ಆ ಸ್ಕೂಟರ್ ಮೇಲೂ ಅವ್ರ ತಂದೆ ಕೂತ್ಕೊಳ್ಳೋದಿಲ್ಲ. ನಂತರ ಕಾರ್ ಕೊಂಡ್ಕೋತಾರೆ. ಆ ಕಾರ್ನಲ್ಲೂ ಅವ್ರ ತಂದೆ ಕೂರೋದಿಲ್ಲ. ಇದರಿಂದ ಸ್ವಲ್ಪ ಡಿಸಪಾಯಿಂಟ್ ಆಗ್ತಾರೆ ನಮ್ಮ ಹೀರೋ ವಿಜಯ್ ಅವರು. ನೆಕ್ಸ್ಟ್ ನೋಡಿದ್ರೆ ತಾವು ಪ್ರಿಂಟ್ ಮಾಡಿದಂತಹ ಪುಸ್ತಕಗಳನ್ನ ಮಾರೋದಕ್ಕೆ ಪರದಾಡುವಂತಹ ಸ್ಥಿತಿ ಬರುತ್ತೆ. ಯಾಕೆಂದ್ರೆ ಕೊಂಡ್ಕೊಳ್ಳೋರ ಸಂಖ್ಯೆ ಕಮ್ಮಿ ಆಗಿದ್ರಿಂದ. ಒಂದು ಹೋಟೆಲ್ ನಲ್ಲಿ ಊಟ ಮಾಡ್ತಾ ಕೂತಿರ್ಬೇಕಾದ್ರೆ ಅಲ್ಲಿ ಗಂಡ ಹೆಂಡತಿ ಮಧ್ಯೆ ಊಟದ ವಿಚಾರಕ್ಕೆ ಜಗಳ ನಡೀತಾ ಇರುತ್ತೆ. ವಿಜಯ್ ಸಂಕೇಶ್ವರ್ ಅವರು ಪ್ರಿಂಟ್ ಮಾಡಿರುವಂತಹ ಅಡುಗೆ ಪುಸ್ತಕನ ಕೊಟ್ಟು ಹೊಸ ರುಚಿ ಕಲಿಯೋದ್ರ ಬಗ್ಗೆ ಹೇಳ್ತಾನೆ. ಆಗ ಅಲ್ಲಿರುವಂತಹ ಜನ ಎಲ್ಲ ನಮಗೂ ಪುಸ್ತಕನ ಕೊಡಿ ಅಂತ ಕೇಳ್ತಾರೆ. ಆದ್ರೆ ವಿಜಯ್ ಸಂಕೇಶ್ವರ್ ಅವರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಹತ್ರ ಇರೋ ಪುಸ್ತಕನ ಕೊಡದೆ ಅವರು ಎಲ್ಲಿ ಪುಸ್ತಕನ ಮಾರಕ್ ಹೋಗಿದ್ರು ಅವರು ಅಲ್ಲೇ ತಗೊಂಡು ಡಿಮ್ಯಾಂಡ್ ಜಾಸ್ತಿ ಆಗೋ ತರ ಮಾಡ್ತಾರೆ. ಈಗ ಅವರ ಪುಸ್ತಕದ ಬೇಡಿಕೆ ಕೂಡ ಹೆಚ್ಚಾಗುತ್ತೆ. ಕಟ್ ಮಾಡಿದ್ರೆ ವಿಜಯ್ ಸಂಕೇಶ್ವರ್ ಅವರಿಗೆ ಮದುವೆ ಶಾಸ್ತ್ರ ನಡೀತಾ ಇರುತ್ತೆ. ಹುಡುಗಿನ ನೋಡಿ ವಿಜಯ್ ಸಂಕೇಶ್ವರ್ ಅವರು ಫುಲ್ ಫ್ಲಾಟ್ ಆಗಿ ಹೋಗ್ತಾರೆ. ನೆಕ್ಸ್ಟ್ ಮದ್ವೆನೂ ಆಗುತ್ತೆ. ನಂತರ ಆನಂದ್ ಸಂಕೇಶ್ವರ್ ಅವರು ಹುಡ್ತಾರೆ. ಅದಾದ್ಮೇಲೆ ವಿಜಯ್ ಸಂಕೇಶ್ವರ್ ಅವರ ತಂದೆ ಪ್ರಿಂಟಿಂಗ್ ಪ್ರೆಸ್ ಅನ್ನ ವಿಜಯ ಪ್ರಿಂಟಿಂಗ್ ಪ್ರೆಸ್ ಅಂತ ಅವರ ಹೆಸರಿಗೆ ಮಾಡೋದಿಕ್ಕೆ ಡಿಸೈಡ್ ಮಾಡ್ಕೋತಾರೆ. ಆದ್ರೆ ವಿಜಯ್ ಸಂಕೇಶ್ವರ್ ಅವರು ಸ್ವಂತವಾಗಿ ಬೇರೆ ಇನ್ನೊಂದು ಕೆಲಸ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಅದನ್ನ ಮನೆಯವ್ರಿಗೆಲ್ಲ ಹೇಳ್ತಾರೆ. ಅದಕ್ಕೆ ಅವ್ರ ತಂದೆ ಮತ್ತೆ ಕುಟುಂಬದವರು ಪ್ರಿಂಟಿಂಗ್ ಪ್ರೆಸ್ ನ ಯಾರು ನೋಡ್ಕೋತಾರೆ ಅಂತ ಕೇಳಿದಾಗ ಅದಕ್ಕೆ ವಿಜಯ್ ಸಂಕೇಶ್ವರ್ ಅವರು ಅದನ್ನ ಅಣ್ಣ ನೋಡ್ಕೋತಾರೆ ಅಂತ ಹೇಳ್ತಾರೆ. ಆಗ ಅವ್ರ ತಂದೆ ನೀನ್ ಯಾವ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ವಿಜಯ್ ಸಂಕೇಶ್ವರ್ ಅವರು ಲಾರಿ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದೀನಿ ಅಂತ ಹೇಳ್ತಾರೆ. ಅದಕ್ಕೆ ಮನೆಯವರೆಲ್ಲ ಅಪೋಸ್ ಮಾಡ್ತಾರೆ. ಯಾಕಂದ್ರೆ ಅದು ಅವ್ರ ಮನೆತನಕ್ಕೆ ಸರಿ ಹೊಂದೋ ಕೆಲಸ ಅಲ್ಲ ಅಂತ. ಆದ್ರೂ ವಿಜಯ್ ಅವರು ಅವ್ರ ಯಾರ ಮಾತನ್ನು ಕೇಳೋದಿಲ್ಲ. ಇದರಿಂದ ಅವ್ರ ತಂದೆ ಮತ್ತು ಮನೆಯವರೆಲ್ಲ ಡಿಸಪಾಯಿಂಟ್ ಆಗ್ತಾರೆ. ನೆಕ್ಸ್ಟ್ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಲಾರಿ ತಗೊಳ್ಳೋದಿಕ್ಕೆ ಹೋಗ್ತಾರೆ. 2 ಲಕ್ಷ ಡೀಲ್ ಮಾತಾಡಿ ಒಂದು ವಾರ ಟೈಮ್ ತಗೊಂಡ್ ಬರ್ತಾರೆ. ಆದ್ರೆ ಲೋನ್ಗೆ ಟ್ರೈ ಮಾಡ್ತಾ ಇರ್ತಾರೆ. ಎಲ್ಲೋದ್ರೂ ಅವ್ರ ತಂದೆಯವ್ರ ಬಗ್ಗೆನೆ ಕೇಳ್ತಾ ಇರ್ತಾರೆ. ಸೊ ಎಲ್ಲೂ ಲೋನ್ ಸಿಗೋದಿಲ್ಲ. ಅವ್ರ ತಂದೆ ಅವರನ್ನ ಕರೆದು ಬುದ್ಧಿ ಹೇಳೋದಿಕ್ಕೆ ಟ್ರೈ ಮಾಡ್ತಾರೆ. ಲಾರಿ ಡ್ರೈವರ್ ಆಗೋದು ಸುಮ್ಮನೆ ಅಲ್ಲ, ಕುಡಿದ ಚಟಗಳಿಗೆ ಬೀಳ್ಬೇಕಾಗುತ್ತೆ, ಹೊಡೆದಾಡ್ಬೇಕಾಗುತ್ತೆ ಅಂತ ಬೈತಾರೆ. ಆಗ ವಿಜಯ್ ಸಂಕೇಶ್ವರ್ ಅವರು ಕಾಯಕವೇ ಕೈಲಾಸ, ನೋವಿಗೆ ಯಾವ ಚಟಗಳು ತಟ್ಟಲ್ಲ ಅಂತ ಅವರ ತಂದೆಗೆ ಉತ್ತರ ಕೊಡ್ತಾರೆ. ಕೊನೆಗೂ ಅವರ ತಂದೆ ಅವರನ್ನ ಮತ್ತೆ ಕನ್ವಿನ್ಸ್ ಮಾಡೋದ್ರಲ್ಲಿ ಸೋತೋಗ್ತಾರೆ. ಹೀಗೆ ಒಂದು ಟೀ ಸ್ಟಾಲ್ ಮುಂದೆ ಕೂತು ಟೀ ಕುಡಿಬೇಕಾದ್ರೆ ಮುಂದೆ ಒಂದು ಬ್ಯಾಂಕ್ ಕಾಣುತ್ತೆ. ಅದೇ ಕೆನರಾ ಬ್ಯಾಂಕ್. ಸೆಕೆಂಡ್ ಹ್ಯಾಂಡ್ ಗಾಡಿ ತಗೋಬೇಕು ಅನ್ಕೊಂಡಿದ್ದ ವಿಜಯ್ ಸಂಕೇಶ್ವರ್ ಅವರಿಗೆ ಬ್ಯಾಂಕ್ ಇಂದ ಸಿಕ್ಕ ಲೋನ್ ನಿಂದ ಶೋರೂಮ್ ಗಾಡಿನೇ ತಗೊಂಡ್ರು. ಈ ಒಂದು ಲಾರಿ ತಗೊಂಡಿದ್ರಿಂದಾನೇ ಅವರ ಕನಸಿನ ಉದ್ಯಮ ಸ್ಟಾರ್ಟ್ ಆಯ್ತು. ಅದರ ಹೆಸರು ವಿಜಯಾನಂದ ರೋಡ್ ಲೈನ್ಸ್. 1986ರಲ್ಲಿ ಗದಗದಲ್ಲಿ ಮೊದಲಿಗೆ ತಮ್ಮ ಗಾಡಿಯನ್ನ ಮಾರ್ಕೆಟ್ಗೆ ತಂದು ನಿಲ್ಲಿಸ್ತಾರೆ. ಅಲ್ಲಿ ಅವರಿಗೆ ತಮ್ಮ ಹಳೆಯ ಸ್ನೇಹಿತ ಸಿಗ್ತಾರೆ.
ಆದ್ರೆ ಆ ಮಾರ್ಕೆಟ್ ನಿಂದ ಅವರಿಗೆ ಲೋಡ್ ಸಿಗೋದು ತುಂಬಾ ಕಷ್ಟ ಆಗಿರುತ್ತೆ. ಯಾಕೆ ಅಂದ್ರೆ ಅಲ್ಲಿ 2 ಲಾರಿ ಕಂಪನಿಯ ಮಾಲೀಕರು ಅಲ್ಲಿನ ಎಲ್ಲವನ್ನು ಆಕ್ರಮಿಸಿಕೊಂಡಿರ್ತಾರೆ. ಒಂದು ಕಾಮ ಟ್ರಾನ್ಸ್ಪೋರ್ಟ್, ಇನ್ನೊಂದು JM ಬ್ರದರ್ಸ್. ಈ ಟ್ರಾನ್ಸ್ಪೋರ್ಟ್ ಅವರಿಗೂ ಅಲ್ಲಿನ ವ್ಯಾಪಾರಸ್ಥರಿಗೂ ಅವಾಗವಾಗ ಜಗಳ ಆಗ್ತಿರುತ್ತೆ. ಆದ್ರೆ ಈ ಲಾರಿ ಅಸೋಸಿಯೇಷನ್ ವಿರುದ್ಧ ಯಾರಿಗೂ ಮಾತಾಡೋಷ್ಟು ಧೈರ್ಯ ಇರಲ್ಲ. ಅಲ್ಲಿನ JM ಬ್ರದರ್ಸ್ ನ ವಿರೋಧ ಕಟ್ಕೊಂಡು ವಿಜಯ್ ಸಂಕೇಶ್ವರ್ ಅವರು ಕೆಲಸ ಮಾಡಲು ಬಾರಿ ಕಷ್ಟ ಆಗಿತ್ತು. ಯಾಕಂದ್ರೆ ಅವ್ರದ್ದು 50 ಲಾರಿಗಳಿದ್ವು, ವಿಜಯ್ ಸಂಕೇಶ್ವರ್ ಅವ್ರದ್ದು ಒಂದೇ ಒಂದ್ ಲಾರಿ ಇತ್ತು. ಪ್ರಭಾಕರ್ ಪಾಟೀಲ್ ಮತ್ತೆ JM ಬ್ರದರ್ಸ್ ಇಬ್ರು ಆ ಮಾರ್ಕೆಟ್ ನಲ್ಲಿ ಹಾವು ಮುಗಿಸಿ ಇದ್ದಾಗ ಇರ್ತಾರೆ. ಆದ್ರೆ ಅವ್ರನ್ನ ಬಿಟ್ಟು ಬೇರೆ ಯಾರಿಗೂ ಮಾರ್ಕೆಟ್ ನಲ್ಲಿ ವ್ಯಾಪಾರ ಕೊಡೋಂಗಿಲ್ಲ. ಆಗ ವಿಜಯ್ ಸಂಕೇಶ್ವರ್ ಅವರ ಫ್ರೆಂಡ್ 20 ವರ್ಷದಿಂದ ತಳ ಊರಿರೋ ಅವ್ರನ್ನ ಬಿಟ್ಟು ನೀನ್ ಬೆಳೆಯೋದು ತುಂಬಾ ಕಷ್ಟ ಇದೆ ಅಂತ ಹೇಳಿದಾಗ ಆಗ ವಿಜಯ್ ಅವರು ಸಮುದ್ರದಲ್ಲಿ ಇಳಿದ ಮೇಲೆ ಅಲೆಗಳಿಗೆ ಎದ್ರಕ್ಕಾಗತ್ತಾ, ನನಗೆ ಆಮೆಯಷ್ಟು ತಾಳ್ಮೆನೂ ಇದೆ, ಮೊಲದಂತೆ ಚುರುಕುತನೂ ಇದೆ ಅಂತ ಹೇಳ್ತಾರೆ. ಆಮೇಲೆ ಪ್ರಭಾಕರ್ ಪಾಟೀಲ್ ಒಂದು ಡೀಲ್ ಕೊಡೋ ತರ ನಾಟಕ ಮಾಡಿ ಹೋಗಿ ನಿನ್ ಗಾಡಿ ತಗೊಂಡ್ ಬಾ, ನಾನ್ ಡೀಲ್ ಕೊಡ್ತೀನಿ ಅಂತ ಅವ್ರ ಗಾಡಿಯಿಂದ ತರಿಸ್ತಾರೆ. ಆದ್ರೆ ಅವರಿಗೆ ಯಾವ ಡೀಲ್ನು ಕೊಡೋದಿಲ್ಲ, ಅವಮಾನ ಮಾಡಿ ಕಳಿಸ್ತಾರೆ. ಎಲ್ಲ ಅವಮಾನನೂ ನೆನೆಸ್ಕೊಂಡು ಕಣ್ಣೀರಾಗ್ತಾರೆ. ಆದ್ರೂ ಯಾವ್ದಕ್ಕೂ ಧೃತಿಗೆಡ್ದೇನೆ ಮತ್ತೆ ಎಲ್ಲರ ಹತ್ರ ಹೋಗಿ ಕೈ ಮುಗ್ದು ನನಗೆ ಲೋಡ್ ಕೊಡಿ ಅಂತ ಎಲ್ಲರ ಹತ್ರ ಕೇಳ್ಕೊತಾರೆ. ಆಗ JM ಬ್ರದರ್ಗೂ ವಿಜಯ್ ಅವರಿಗೂ ಸಣ್ಣದಾಗಿ ಜಗಳ ಆಗತ್ತೆ. ಆಗ ಅವರ ಸ್ನೇಹಿತ ಬಂದು ತಡೆದು ಒಂದು ಕನ್ಸೈನ್ಮೆಂಟ್ ಇದೆ, ಹೋಗಿ ಮಾಡು ಅಂತ ಕಳಿಸ್ತಾರೆ. ಅದು ವಿಜಯ್ ಅವರಿಗೆ ಸಿಕ್ಕಂತ ಮೊದಲ ಕನ್ಸೈನ್ಮೆಂಟ್ ಆಗಿರುತ್ತೆ. ಅದು ಕೊಲ್ಲಾಪುರ್ಗೆ ಹೋಗ್ಬೇಕಾಗಿರುತ್ತೆ. ಆದ್ರೆ ನತದೃಷ್ಟ ಏನಂದ್ರೆ ಆ ಟೈರ್ ಬ್ಲಾಸ್ಟ್ ಆಗುತ್ತೆ. ಅಲ್ಲಿ ಅವರಿಗೆ ಮೊದಲ ಪೆಟ್ಟು ಬೀಳುತ್ತೆ. ಇದರಿಂದ JM ಬ್ರದರ್ಸ್ ಮತ್ತೆ ಪ್ರಭಾಕರ್ ಪಾಟೀಲ್ ಇಬ್ರು ಅವರನ್ನ ಕೆಣಕ್ತಾರೆ. ಇದರಿಂದ ಇನ್ನಷ್ಟು ಕೋಪಗೊಂಡಂತ ವಿಜಯ್ ಅವರು ಅವ್ರ ಜೊತೆ ಹೊಡೆದಾಡ್ಕೋತಾರೆ. ಇಲ್ಲಿ ಸ್ವಲ್ಪ ಜೋರಾಗಿನೇ ಹೊಡೆದಾಟ ಆಗುತ್ತೆ. ನಂತರ ಮೈ ಮೇಲೆ ಗಾಯ ಆಗಿರೋದನ್ನ ನೋಡಿ ಮನೆಯವರೆಲ್ಲ ಭಯ ಪಡ್ತಾರೆ. ಆದ್ರೆ ಅವರ ತಂದೆ ಅವರಿಗೂ ಅವರ ಮನೆಯ ಆಸ್ತಿಯಲ್ಲೂ ಯಾವುದೇ ಪಾಲುದಾರಿಕೆ ವಿಜಯ್ ಅವರಿಗಿಲ್ಲ ಅಂತ ಅವರ ಕೈಯಿಂದಾನೇ ಒಂದು ಪತ್ರ ಬರೆಸ್ತಾರೆ. ಯಾಕಂದ್ರೆ ಅವರು ತುಂಬಾ ಸಾಲ ಮಾಡ್ಕೊಂಡು ಹೊಡೆದಾಡ್ಕೊಂಡು ಬರ್ತಾ ಇರೋದ್ರಿಂದ ತನ್ನ ಉಳಿದ ಮಕ್ಕಳಿಗೆ ಎಲ್ಲಿ ಏನು ಸಿಗದಂತಾಗುತ್ತೋ ಅನ್ನೋ ಭಯದಿಂದ. ಆದ್ರೆ ಇದರಿಂದ ವಿಜಯ್ ಸಂಕೇಶ್ವರ್ ಅವರಿಗೆ ಬಹಳಷ್ಟು ನೋವಾಗುತ್ತೆ. ಅದಾದ್ರೂ ಕೂಡ ಯಾವುದಕ್ಕೂ ಹೆದರದೆ ಧೃತಿಗೆಡದೆ ಒಂಟಿಯಾಗಿ ನಿಲ್ತಾರೆ. ಇದರಿಂದ ಅವರು ಒಂದು ಡಿಸೈಡ್ ಮಾಡ್ತಾರೆ, ಒಂದೇ ಗಾಡಿ ಇಟ್ಕೊಂಡು ಬಿಸ್ನೆಸ್ ಮಾಡಕ್ಕಾಗಲ್ಲ ಅಂತ. ಆಗ ಅವ್ರ ಸ್ನೇಹಿತ ಒಬ್ಬ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗ್ತಾರೆ. ಅವರೇ ಗಣೇಶ್ ದಾದಾ. ಅವ್ರ ಮಾತನ್ನ ಮೀರಿ ಏನು ಕೂಡ ನಡೀತಾ ಇರಲ್ಲ ಆ ಮಾರ್ಕೆಟ್ ನಲ್ಲಿ. ವಿಜಯ್ ಸಂಕೇಶ್ವರ್ ಅವರು ದಾದಾ ಹತ್ರ ಒಂದು ಸಹಾಯ ಕೇಳ್ತಾರೆ. ನನ್ನ ಹತ್ರ ಇರೋದು ಒಂದೇ ಗಾಡಿ, ನಾನು ಅವರಿಗೆಲ್ಲ ಕಾಂಪಿಟೇಷನ್ ಕೊಡೋಕ್ ಆಗ್ತಾ ಇಲ್ಲ, ನಾನ್ 4 ಗಾಡಿ ಇಟ್ಕೊಂಡ್ರೆ ಕೆಲ್ಸನೂ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳಿ 20 ಲಕ್ಷ ಸಾಲ ಕೇಳ್ತಾರೆ. ಆದ್ರೆ ಗಣೇಶ್ ದಾದಾ ಅವರು, ನಿನಗೆ ಕೇಳಿದ ತಕ್ಷಣ ನಾನು ನಿನ್ನ ನಂಬಿ ಹೇಗೆ ಹಣ ಕೊಡ್ಲಿ, ನಿನ್ನ ಸ್ವಲ್ಪ ದಿನ ಗಮನಿಸ್ತೀನಿ, ಅದಾದ್ಮೇಲೆ ಕೊಡ್ತೀನಿ ಹಾಗಂತ ಹೇಳಿ ವಿಜಯ್ ಸಂಕೇಶ್ವರ್ ಅವ್ರನ್ನ ಅಲ್ಲಿಂದ ಕಳಿಸ್ತಾರೆ. ನಂತರ ವಿಜಯ್ ಸಂಕೇಶ್ವರ್ ಅವರ ವ್ಯವಹಾರ ಜ್ಞಾನ ತಿಳುವಳಿಕೆ ಕಂಡಂತಹ ದಾದಾ ಅವರು ಸ್ವಲ್ಪ ದಿನದ ನಂತರ ಅವರಿಗೆ 20 ಲಕ್ಷ ಕೊಡ್ತಾರೆ. ಇದರಿಂದ ಅವರು ಲಾರಿನೂ ಕೊಂಡ್ಕೋತಾರೆ. ಅದರ ಜೊತೆಗೆ ವ್ಯವಹಾರ ಜ್ಞಾನವನ್ನ ಇನ್ನಷ್ಟು ವೃದ್ಧಿ ಮಾಡ್ತಾರೆ. ಈ ರಶೀದಿ ಕೊಡೋದು, ಸರಿಯಾದ ಸಮಯಕ್ಕೆ ಗೂಡ್ಸ್ ಅನ್ನು ತಲುಪಿಸೋದು, ಲಾರಿ ಡ್ರೈವರ್ ಗಳನ್ನ ಯೋಗಕ್ಷೇಮ ವಿಚಾರಿಸೋದು, ಹೀಗೆ ಮಾಲೀಕರನ್ನೆಲ್ಲ ಅವರ ಹತ್ರ ಸೆಳಿತಾರೆ. ಇವರು ತಮ್ಮ ಉದ್ಯಮನ ಹುಬ್ಬಳ್ಳಿಯಿಂದ ವಿಸ್ತರಿಸಿಕೊಳ್ಳೋದಿಕ್ಕೆ ಶುರು ಮಾಡ್ತಾರೆ. ತಮ್ಮ ಹುಟ್ಟೂರನ್ನ ಬಿಟ್ಟು ಹುಬ್ಬಳ್ಳಿಗೆ ಬರ್ತಾರೆ. ಇದಕ್ಕೆ ತಮ್ಮ ಪತ್ನಿ ಕೂಡ ಸಪೋರ್ಟ್ ಮಾಡ್ತಾರೆ. ಈಗ ವಿಜಯಾನಂದ ರೋಡ್ ಲೈನ್ಸ್ ಅನ್ನೋ ಹೆಸರನ್ನ ಶಾರ್ಟ್ ಫಾರ್ಮ್ ಅಲ್ಲಿ VRL ಆಗಿ ಶುರು ಮಾಡ್ತಾರೆ. ಅದ್ರ ಜೊತೆ ಯೆಲ್ಲೋ ಕಲರ್ ಬಣ್ಣ ಕೂಡ ಅವರ ಸಂಕೇತವಾಗಿ ಬಳಸ್ತಾರೆ. ಆದ್ರೆ ಯೆಲ್ಲೋ ಕಲರ್ ಬಣ್ಣನ ಬೇರೆ ಟ್ರಾನ್ಸ್ಪೋರ್ಟ್ ಅವರು ಕೂಡ ಕಾಪಿ ಮಾಡ್ತಾ ಇರ್ತಾರೆ. ಆದ್ರೆ ಇವರಿಗೆ ಅದು ದೊಡ್ಡ ಲಾಸ್ ತಂದು ಕೊಡುತ್ತೆ ಅನ್ನೋ ಒಂದು ಸಣ್ಣ ಯೋಚನೆ ಕೂಡ ಅವರಿಗಿರಲ್ಲ. ಆ ರಾತ್ರಿ ವಿಜಯ್ ಸಂಕೇಶ್ವರ್ ಅವರಿಗೆ ಒಂದು ಕಾಲ್ ಬರುತ್ತೆ. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬೆಳಗ್ಗೆ 7 ಗಂಟೆಗೆ ಟ್ರಕ್ ಗಳು ಹೊರಟಿದಾವೆ ಅನ್ನೋದು. ಅವರ ಕಂಪನಿಯ ಲಾರಿಗಳು ಹೋಗೋ ರೋಡ್ ನಲ್ಲಿ ಒಂದು ಪ್ರತಿಭಟನೆ ನಡೀತಾ ಇರುತ್ತೆ. ಆದ್ರೆ ಆ ಲಾರಿಗಳ ಮಧ್ಯದಲ್ಲಿ ಇನ್ನೊಂದು ಕಂಪನಿಯ ಅದೇ ಬಣ್ಣದ ಲಾರಿ ಬಂದು ನಿಂತಿರುತ್ತೆ. ಅದನ್ನ ಯಾರು ಗಮನಿಸಿರೋದಿಲ್ಲ. ಪ್ರತಿಭಟನಾಕಾರರು ವಿಜಯ್ ಅವರ ಗಾಡಿ ಅಂತ ಹೇಳ್ಬಿಟ್ಟು ಎಲ್ಲಾ ಗಾಡಿನೂ ಬಿಟ್ಟು ಕಳಿಸ್ತಾರೆ. ಅದ್ರ ಮಧ್ಯದಲ್ಲಿ ಇದ್ದಂತಹ ಇನ್ನೊಂದು ಕಂಪನಿಯ ಲಾರಿ ಪ್ರತಿಭಟನಾಕಾರರ ಬಾವುಟವನ್ನ ಕಿತ್ಕೊಂಡು ಬರುತ್ತೆ. ಪ್ರತಿಭಟನಾಕಾರರು ಇದು VRL ಗಾಡಿಯ ಕೆಲಸ ಅಂತ VRL ವಿರುದ್ಧ ತಿರುಗಿ ಬೀಳ್ತಾರೆ. ಅದರಿಂದ VRL ಗೋಡನ್ಗೆ ಬಂದು ಅಲ್ಲಿರುವಂತಹ ಸಾಮಗ್ರಿಗಳನ್ನ ಸುಟ್ಟು ಭಸ್ಮ ಮಾಡ್ತಾರೆ. ಇದು VRL ಕಂಪನಿಗೆ ಬಿದ್ದಂತಹ ಮೊದಲ ಹೊಡೆತವಾಗಿರುತ್ತೆ. ಅಲ್ಲಿನ ನಷ್ಟವನ್ನು ಪರಿಹರಿಸಿಕೊಳ್ಳೋದಿಕ್ಕೆ ಲೋನ್ಗೆ ಒದ್ದಾಡ್ತಾ ಇರ್ತಾರೆ. ಆದ್ರೆ ಎಲ್ಲೂ ಕೂಡ ಲೋನ್ ಸಿಗಲ್ಲ. ಅವ್ರ ತಾಯಿ ಒಡವೆನೆಲ್ಲ ತಂದ್ಕೊಟ್ರು ಕೂಡ ಅದನ್ನ ಯಾವ್ದನ್ನು ಮುಟ್ಟಲ್ಲ. ಮತ್ತೆ ಸಾಲಕ್ಕಾಗಿ ಹಲಿತಾ ಇರ್ತಾರೆ. ಆದ್ರೆ ಸ್ವಯಂ ಕರ್ನಾಟಕ ಅನ್ನೋ ಪತ್ರಿಕೆಯಲ್ಲಿ ಬರ್ತಾ ಇದ್ದಂತಹ ಸುದ್ದಿಯಿಂದ, ಅಂದ್ರೆ ರಾಮರಾವ್ ಅನ್ನೋರು ನಡೆಸ್ತಾ ಇದ್ದಂತಹ ಪತ್ರಿಕೆಯಿಂದ ಬರ್ತಾ ಇದ್ದಂತಹ ಅಪಪ್ರಚಾರಗಳಿಂದ ಅವರಿಗೆ ಎಲ್ಲೂ ಸಾಲ ಸಿಗಲ್ಲ. ಇದಕ್ಕೆ ಅವರು ಅವರನ್ನ ಮೀಟ್ ಮಾಡೋದಿಕ್ಕೆ ಅಂತ
ಹೋಗ್ತಾರೆ. ಅದಾದ್ಮೇಲೂ ಇದೇ ರೀತಿ ಅಪಪ್ರಚಾರದ ಸುದ್ದಿಗಳನ್ನ ಪ್ರಚಾರ ಮಾಡ್ತಾನೆ ಇರ್ತಾರೆ. ಅದಾದ ನಂತರ ಎಲ್ಲಮ್ಮನ ಆಶೀರ್ವಾದ ಸಿಗೋ ರೀತಿ ಒಂದು ದೃಶ್ಯನ ತೋರಿಸ್ತಾರೆ. ಅದಾದ್ಮೇಲೆ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ 8% ಗೆ ಸಿಗ್ತಾ ಇದ್ದಂತಹ ಲೋನ್ ಅನ್ನ 12% ಕೊಡ್ತೀನಿ ಅಂತ ಹೇಳಿ 2.5 ಕೋಟಿ ಸಾಲ ತಗೋತಾರೆ. ಇದರಿಂದ ಸುಟ್ಟು ಭಸ್ಮವಾಗಿ ನಷ್ಟ ಯಾರ್ಯಾರು ಅನುಭವಿಸಿದ್ರು ಅವರಿಗೆಲ್ಲ ಹಣನ ಹಿಂದಿರುಗಿಸ್ತಾರೆ. ಇದರಿಂದ ಜನಗಳ ವಿಶ್ವಾಸವನ್ನ ಗಳಿಸ್ತಾರೆ. ಇದರಿಂದ ಅವರಿಗೆ ಕನ್ಸೈನ್ಮೆಂಟ್ ಗಳು ತುಂಬಾನೇ ಸಿಗ್ತಾ ಹೋಗುತ್ತೆ. ಇದಕ್ಕೆ ಅವರಿಗೆ ಇನ್ನಷ್ಟು ಹಣದ ಅವಶ್ಯಕತೆ ಬೀಳುತ್ತೆ. ಅಂದ್ರೆ ಲಾರಿಗಳನ್ನ ಹೆಚ್ಚಿಗೆ ಕೊಂಡ್ಕೊಳ್ಳೋದಿಕ್ಕೋಸ್ಕರ. ಆಗ ಅವರು ಮತ್ತೆ ಗಣೇಶ್ ದಾದನ ಮೀಟ್ ಮಾಡಕ್ ಹೋಗ್ತಾರೆ. ಅವರು ಇಂದು ಮುಂದೆ ಯೋಚನೆ ಮಾಡ್ದೇನೆ ಕೇಳಿದ ತಕ್ಷಣ ಕೊಟ್ಟು ಕಳಿಸ್ತಾರೆ. ಇದರಿಂದ ಇನ್ನಷ್ಟು ಗಾಳಿಗಳನ್ನ ಕೊಂಡ್ಕೋತಾರೆ. ಆದ್ರೆ ಇವರ ಬುದ್ಧಿವಂತಿಕೆ ಏನು ಅಂದ್ರೆ ಈ ಸ್ಕ್ರಾಪ್ ಐಟಮ್ ಗಳನ್ನ ಹೆಚ್ಚಾಗಿ ಕೊಂಡ್ಕೋತಾ ಇರ್ತಾರೆ. ಇದರಿಂದ ಜನಗಳೆಲ್ಲ ಇವ್ರನ್ನ ಜಿಪ್ಪುಣ ಜುಗ್ಗ ಅಂತ ಏನೇನೋ ಆಡ್ಕೋತಾರೆ. ಅದರಿಂದ ಅವ್ರು ಯೋಚಿಸಿದಂತ ಅವ್ರ ತೀಕ್ಷ್ಣ ಬುದ್ಧಿ ಯಾರಿಗೂ ಗೊತ್ತಿರೋದಿಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಸೀನ್ ನಲ್ಲಿ ವಿಜಯ ಸಂಕೇಶ್ವರ್ ಅವರು ಅವರ ಪತ್ನಿನ ಕರ್ಕೊಂಡು ಒಂದು ಮೂವಿಗೆ ಹೋಗಿರ್ತಾರೆ. ಆ ಮೂವಿನಲ್ಲಿ ಬರೋ ಒಂದು ಮನೆನ ನೋಡಿ ಯಾರು ನನ್ನ ಆಲೋಚನೆನ ಕಾಪಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಏನು ಅಂತ ಅವ್ರ ಹೆಂಡತಿ ಕೇಳಿದ್ದಕ್ಕೆ ನಾನು ಇದೇ ರೀತಿ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾರೆ. ಆಗ ಅವ್ರ ಹೆಂಡತಿ 600 ರೂಪಾಯಿ ಬಾಡಿಗೆ ಕಟ್ಟೋದಿಕ್ಕೆ ಹೈರಾಣ ಆಗ್ತಾ ಇದೆಯಾ ಅಂತ ಬೈತಾಳೆ. ಆಗ ವಿಜಯ ಸಂಕೇಶ್ವರ್ ಅವರು ಇನ್ನು 25 ವರ್ಷದಲ್ಲಿ ಇಂತಹದ್ದೇ ಮನೆಯನ್ನ ನಾನು ಕಟ್ತೀನಿ, ಅದಕ್ಕೆ ನಿನ್ನ ಹೆಸರನ್ನೇ ಇಡ್ತೀನಿ, ಲಲಿತಾ ಮಹಲ್ ಅಂತ ಮಾತು ಕೊಡ್ತಾರೆ. ನಂತರ VRL ಕಂಪನಿ ದೇಶದಾದ್ಯಂತ ಬೆಳೀತಾ ಹೋಗುತ್ತೆ. ಆದ್ರೆ ಈ ಸ್ವಯಂ ಕರ್ನಾಟಕ ಅನ್ನೋ ಪತ್ರಿಕೆಯಿಂದ ಬರ್ತಾ ಇದ್ದಂತಹ ಸುಳ್ಳು ಸುದ್ದಿಗಳು ಮಾತ್ರ ನಿಲ್ಲೋದಿಲ್ಲ. ಇದರಿಂದ ವಿಜಯ ಸಂಕೇಶ್ವರ್ ಅವ್ರ ತಂದೆ ತುಂಬಾ ಅಸಮಾಧಾನಗೊಂಡಿರ್ತಾರೆ. ಮಗನ ಸಾಧನೆ ಕಂಡು ಸಹಿಸ್ಕೊಳಕ್ಕಾಗದೆ ಈ ಪತ್ರಿಕೆ ಹೀಗ್ ಮಾಡ್ತಾ ಇದೆ ಅಂತ ಬೈತಾನೆ ಇರ್ತಾರೆ. ಅದಾದ್ಮೇಲೆ ಅವ್ರ ತಂದೆ ಕೂಡ ತೀರೋಗ್ತಾರೆ. ಅದಾದ್ಮೇಲೆ ವಿಜಯ ಸಂಕೇಶ್ವರ್ ಅವರು ತಮ್ಮನ್ನ ತಾವು ವೃತ್ತಿಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಇದ್ರ ಮಧ್ಯೆ ಅವರಿಗೆ ಪಾಂಡಿಲೈಟ್ಸ್ ಅನ್ನೋ ಒಂದು ಕಾಯಿಲೆ ಬರುತ್ತೆ. ಆಗ ಎಲ್ಲಾ ಕೆಲಸದ ಜವಾಬ್ದಾರಿಯನ್ನ ಆನಂದ್ ಸಂಕೇಶ್ವರ್ ಅವರಿಗೆ ವಹಿಸಿ ಅವರು ವೈದ್ಯಕೀಯ ಚಿಕಿತ್ಸೆಗೆಂದು ಹೊರಟೋಗ್ತಾರೆ. ಆದ್ರೆ ಚಮತ್ಕಾರ ಎನ್ನುವಂತೆ ಈ ಕಾಯಿಲೆಯನ್ನು ಮೀರಿ ಮತ್ತೆ ವಾಪಸ್ ಬರ್ತಾರೆ. ಇದಾದ ನಂತರ 1996ರಲ್ಲಿ ಉತ್ತರ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯಿಂದ ಮೊಟ್ಟ ಮೊದಲ MP ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ. ಜನರ ಕಷ್ಟಗಳಿಗೆ ಕಿವಿಯಾಗಿ ದೂರದ ಊರುಗಳಿಗೆ ಓಡಾಡೋದಿಕ್ಕೆ ಅಂತ ಕಷ್ಟ ಪಡ್ತಾ ಇದ್ದ ಪ್ರಯಾಣಿಕರಿಗೆ ತಮ್ಮ VRL ಕಡೆಯಿಂದ ಬಸ್ ಸೌಲಭ್ಯ ಕಲ್ಪಿಸಿ ಪ್ಯಾಸೆಂಜರ್ ಬಸ್ ಗಳನ್ನ ಬಿಡ್ತಾರೆ. ಇದೆಲ್ಲ ಆದ್ರೂ ರಾಮರಾವ್ಗೆ ವಿಜಯ ಸಂಕೇಶ್ವರ್ ಮೇಲಿನ ಕೋಪ ಹೋಗೋದೇ ಇಲ್ಲ. ಅವ್ರ ಮೇಲೆ ಕೆಂಡ ಕಾರ್ತಾನೆ ಇರ್ತಾರೆ. ಇದರಿಂದ ವಿಜಯ ಸಂಕೇಶ್ವರ್ ಅವರು ಒಂದು ಮಹತ್ವದ ಯೋಜನೆಯನ್ನ ಶುರು ಮಾಡಿದ್ರು. ಅದೇ ದಿನಪತ್ರಿಕೆ ವಿಶೇಷ ಕರ್ನಾಟಕ ಪತ್ರಿಕೆ. ಆದ್ರೆ ಇಲ್ಲೂ ಅವರಿಗೆ ಅಡ್ಡಿಯಾಗಿದ್ದು ರಾಮರಾವ್ ಅವರು ಪೇಪರ್ ಸಪ್ಲೈನೇ ಸಿಗದೆ ಇರೋ ಹಾಗೆ ಮಾಡ್ತಾರೆ. ಆದ್ರೆ ಇದ್ಯಾವುದಕ್ಕೂ ಅಂಜದೇ ಇರೋ ವಿಜಯ್ ಅವರು ಲೋಕಲ್ ಪೇಪರ್ ಸಪ್ಲೈನೇ ಬಿಟ್ಟು ಇಂಟರ್ನ್ಯಾಷನಲ್ ಪೇಪರ್ ಸಪ್ಲೈನ ಶುರು ಮಾಡ್ತಾರೆ. ಇದರಿಂದ VRL ಕಂಪನಿಯಿಂದ ಬರ್ತಾ ಇದ್ದಂತಹ ದಿನಪತ್ರಿಕೆಗಳನ್ನ ಕೊಂಡ್ಕೊಳ್ಳೋರ್ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಕಲರ್ ಪೇಪರ್ ಆಗಿರುತ್ತೆ, ಅದು ಕಡಿಮೆ ಬೆಲೆಗೆ ಸಿಗ್ತಾ ಇರುತ್ತೆ. ಆಗಿನ ಕಾಲದಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದಂತಹ ಎಷ್ಟೋ ಪತ್ರಿಕೆಗಳನ್ನ ಮೀರಿಸಿ ಈ ವಿಶೇಷ ಕರ್ನಾಟಕ ಪತ್ರಿಕೆ ನಂಬರ್ 1 ಸ್ಥಾನಕ್ಕೆ ಬರುತ್ತೆ. ಇದ್ರ ಜೊತೆ ಇಂಗ್ಲಿಷ್ ಪತ್ರಿಕೆಯನ್ನು ಕೂಡ ಶುರು ಮಾಡ್ತಾರೆ. 2006ರಲ್ಲಿ ಉನ್ನತ ಸ್ಥಾನದಿಂದ ಕೆಳಗಿಳಿದಿದ್ದಂತಹ ಪತ್ರಿಕೆಗಳು ಒಗ್ಗೂಡಿ ವಿಜಯ ಸಂಕೇಶ್ವರ್ ಅವರ ವಿಶೇಷ ಕರ್ನಾಟಕ ಪತ್ರಿಕೆಯನ್ನ ಕೊಂಡ್ಕೋತಾರೆ. ಆದ್ರೆ ಇದಕ್ಕೆ ಧೃತಿಗೆಡದ ವಿಜಯ ಸಂಕೇಶ್ವರ್ ಅವರು ಆನಂದ್ ಸಂಕೇಶ್ವರ್ ಅವರಿಗೆ ಹೇಳ್ತಾರೆ, ಇನ್ನು 5 ವರ್ಷದಲ್ಲಿ ನಾನು ಮತ್ತೆ ಪತ್ರಿಕೆಯನ್ನ ಶುರು ಮಾಡ್ತೀನಿ ಅಂತ. ಅದಕ್ಕೆ ಅವರು ಇಡೋ ಹೆಸರು ವಿಜಯವಾಣಿ. ಆದ್ರೆ ಈ ವಿಜಯವಾಣಿ ಅನ್ನೋ ಹೆಸರಿನ ಪತ್ರಿಕೆಯನ್ನ ತುಮಕೂರಿನ ಮೂರ್ತಿ ಅನ್ನೋ ವ್ಯಕ್ತಿ ನಡೆಸ್ತಾ ಇರ್ತಾರೆ. ಆ ವ್ಯಕ್ತಿಯಿಂದ ಕೊಂಡ್ಕೋಬೇಕು ಅಂತ ಅನ್ಕೋತಾರೆ. ಆದ್ರೆ ಆ ವ್ಯಕ್ತಿ ಮಾರೋದಕ್ಕೆ ರೆಡಿ ಇರಲ್ಲ. ಆದ್ರೆ ಆನಂದ್ ಸಂಕೇಶ್ವರ್ ಅವರು ಬಿಟ್ಟು ಬಿಡದೆ ಕಾಡಿ ಆ ಪತ್ರಿಕೆಯನ್ನು ಕೊಂಡ್ಕೋತಾರೆ. ಅದಾದ ನಂತರ ಮತ್ತೆ ಅವರು ಪತ್ರಿಕಾ ರಂಗವನ್ನು ಶುರು ಮಾಡ್ತಾರೆ. ಹೀಗೆ ಮತ್ತೆ ನಂಬರ್ 1 ಸ್ಥಾನಕ್ಕೆ ಬರ್ತಾರೆ. ವಿಜಯ ಸಂಕೇಶ್ವರ್ ಅವರು ಅವರ ಪತ್ನಿಗೆ ಕೊಟ್ಟಂತ ಮಾತಿನಂತೆ ಲಲಿತಾ ಮಹಲ್ ಅನ್ನು ಕೂಡ ಕಟ್ತಾರೆ. ಒಬ್ಬ ವ್ಯಕ್ತಿ ದೃಢ ಮನಸ್ಥಿತಿ ಇದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ವಿಜಯ ಸಂಕೇಶ್ವರ್ ಅವರೇ ದೊಡ್ಡ ಉದಾಹರಣೆಯಾಗಿ ನಿಲ್ತಾರೆ. ಇದನ್ನ ಸಿನಿಮಾ ಮೂಲಕ ಜನಗಳಿಗೆ ತಲುಪಿಸುವಂತದ್ದು ತುಂಬಾ ವಿಶೇಷವಾಗಿದೆ. ಯಾರು ಸಿನಿಮಾನ ನೋಡಿಲ್ಲ ಪ್ಲೀಸ್ ನೋಡಿ, ತುಂಬಾ ಚೆನ್ನಾಗಿದೆ. ತುಂಬಾ ಇನ್ಸ್ಪಿರೇಷನ್ ಕೂಡ ಇದೆ. ಈ ಸಿನಿಮಾ ಎಕ್ಸ್ಪ್ಲನೇಷನ್ ಹೇಗ್ ಅನಿಸ್ತು, ಸಿನಿಮಾ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ವಿಡಿಯೋಸ್ಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.